ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 39. ಮಧ್ಯರಾತ್ರಿಯಲ್ಲಿ ದೇವರೆದುರು ಎಳೆದು ತಂದು ನಿಲ್ಲಿಸಿ ಕೊರಳಿಗೆ ತಾಳಿ ಕಟ್ಟಿ, ನಾನು ನನ್ನ ಪ್ರೇಮದ ಪರಿಯೇ ಹೀಗೆ ಎಂದು ರೇಗಿ ದಡಾರನೆ ಕೋಣೆಯ ಬಾಗಿಲು ಹಾಕಿಕೊಂಡವನ ಕಂಡು ರಾಧಾಗೆ ಬೆರಗಾಗಿತ್ತು. ಚಿನ್ನದ ಸರದಲ್ಲಿ ಬಂದಿಯಾದ ತಾಳಿಬೊಟ್ಟನ್ನು ಕೈಯಲ್ಲಿ ಹಿಡಿದು ತಿರುಗಿಸಿ ಮುರುಗಿಸಿ ನೋಡಿದಳು. ಹರಿದು ಹೋದ ಸರದ ಬದಲಾಗಿ ಗಂಡನ ಕೈಯಿಂದಲೇ ಇನ್ನೊಂದು ಮಾಂಗಲ್ಯ ಕತ್ತಿಗೆ ಬಂದು ಬಿದ್ದಿದ್ದಕ್ಕೆ ತುಸು ನೆಮ್ಮದಿಯಾಗಿದ್ದರೂ ಅದು ಅಷ್ಟೇ ಗೊಂದಲಕ್ಕೀಡು ಮಾಡಿತ್ತು. ಇದೆಲ್ಲ ಹೀಗೆಯೇ ಮುಂದುವರೆದರೆ ತಾನಂದುಕೊಂಡ ಕೆಲಸವಂತೂ ಖಂಡಿತ ಆಗೋದಿಲ್ಲ. ಮೇಲಿಂದ ಮಾನಸಿಕ ಹಿಂಸೆ ಬೇರೆ. ಈ ತೊಳಲಾಟಗಳಿಂದ ಹೊರಬರಬೇಕು ಎಂದು ನಿರ್ಧರಿಸುವುದಷ್ಟೇ ಬಂತು. ಮತ್ತೆ ಅದಕ್ಕೆ ಪೂರಕವಾಗಿ ಇನ್ನೊಂದೇನಾದರೂ ಘಟನೆ ನಡೆದು ಹೋಗುತ್ತೆ. ಇಲ್ಲಿ ನಾನು ರಮಣ್ ಜೊತೆ ಕಡಿದು ಹೋದ ಸಂಬಂಧವನ್ನು ಸರಿ ಮಾಡಿಕೊಳ್ಳಲಂತೂ ಬಂದಿಲ್ಲ. ಅಂದ ಮೇಲೂ ಈ ವಿಷಯವೇ ನನ್ನನ್ನು ತೀರಾ ದುರ್ಬಲಳನ್ನಾಗಿಸುವುದು. ಆದರೂ ಅದರಿಂದ ಹೊರಬರುವುದು ಕಷ್ಟವಾಗುತ್ತಿದೆ. ನಾನಿಲ್ಲಿ ಅದು ಇದು ಯೋಚಿಸಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಅದನ್ನು ಇಡೀ ಡಿಪಾರ್ಟ್ಮೆಂಟ್ ಎದುರಿಸಬೇಕಾಗುತ್ತೆ. ಇಷ್ಟು ದಿನ ಬಾಂಧವ್ಯ ಸಂಬಂಧ ಅಂತ ಮೈಮರೆತಿದ್ದು ಸಾಕು. ಇನ್ನು ಮನಸ್ಸು ಗಟ್ಟಿ ಮಾಡಿಕೊಳ್ಳದೆ ಬೇರೆ ದಾರಿಯೂ ಇಲ್ಲ. ಪ್ರೇಮದ ಹಿಂದೆ ಬಿದ್ದು ಕರ್ತವ್ಯ ಮರೆಯೋಕೆ ನನ್ನಿಂದ ಸಾಧ್ಯವೂ ಇಲ್ಲ. ಏನಾದರೊಂದು ಮಾಡಿ ಎಲ್ಲದಕ್ಕೂ ಅಂತ್ಯ ಹಾಡಲೇಬೇಕು ಅಂತ ರಾತ್ರಿ ಇಡೀ ಇದನ್ನೇ ಯೋಚಿಸುತ್ತಾ ಕಳೆದಳು. ಮರುದಿನದಿಂದ ರಮಣ್ ಕಂಡರೂ ಕಾಣದೆ ಇದ್ದ ಹಾಗೆ ವರ್ತಿಸುತ್ತಿದ್ದಳು. ರಮಣ್ಗಿನ್ನೂ ಕೋಪ ಇಳಿದಿರಲಿಲ್ಲ. ಅವಳಂದ ಮಾತು ಅವನಿಗೆ ತೀರಾ ನೋವುಂಟು ಮಾಡಿತ್ತು. ಕ್ರೋಧದಲ್ಲಿ ನಾಲಿಗೆ ಜಾರಿಸಿದ ತಪ್ಪಿಗೆ ಎಷ್ಟೋ ಬಾರಿ ಕ್ಷಮೆ ಕೇಳಬೇಕು ಅಂದುಕೊಳ್ಳುತ್ತಿದ್ದಳು. ಇದೊಂದು ವಿಷಯದಿಂದಾದರೂ ತಮ್ಮಿಬ್ಬರ ನಡುವಿನ ಅಂತರವಿರಲಿ ಎಂದು ಸುಮ್ಮನಾಗಿದ್ದಳು. ಇತ್ತೀಚೆಗೆ ಕಬೀರ ರಾಧಾಳೊಂದಿಗೆ ಹರಟೆ ಹೊಡೆಯುತ್ತಿದ್ದ. ಅವಳಿಗೂ ಸದ್ಯದ ಪರಿಸ್ಥಿತಿಯಲ್ಲಿ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯವಿದ್ದಿದ್ದರಿಂದ ಅವಳು ಮುಕ್ತವಾಗಿ ಬೆರೆಯುತ್ತಿದ್ದಳು. ಅದೊಂದೇ ಕಾರಣವಲ್ಲ. ಇದನ್ನು ನೋಡಿಕೊಂಡಾದರೂ ರಮಣ್ ತನ್ನನ್ನು ದ್ವೇಷಿಸಲೆಂದು. ರಮಣನಿಗೆ ರಾಧಾಳ ಮೇಲೆ ಸಿಟ್ಟಿದ್ದರೂ ಅವಳ ಮೇಲಿನ ಕಾಳಜಿ ಸಾಸಿವೆ ಕಾಳಿನಷ್ಟು. ಬೆಳಿಗ್ಗೆ ಕಬೀರ್ ಮತ್ತೆ ರಮಣ್ ಜಾಗಿಂಗ್ ಮುಗಿಸಿ ಬಂದಿದ್ದೆ ಕಬೀರನೊಬ್ಬನನ್ನೇ ಕಂಡು ಚಂದದ ನಗು ನಕ್ಕಳು. ರಮಣನಿಗದು ಗಮನಕ್ಕೆ ಬಂತಾದರೂ ಅವನದಕ್ಕೆ ಜಾಸ್ತಿ ಒತ್ತು ನೀಡದೆ ಪುಟ್ಟ ಹ್ಯಾಂಡ್ ಟವೆಲ್ಲಿನಿಂದ ಬೆವರಿದ ಮುಖ ಕತ್ತನ್ನು ಒರೆಸಿಕೊಳ್ಳುತ್ತಾ ಕಬೀರನ ಜೊತೆಯೇ ಡೈನಿಂಗ್ ಟೇಬಲ್ಗೆ ಬಂದು ಕುಳಿತ. ರೀಮಾ ಸಹ ಬಂದು ಕುಳಿತಳು. ಆಕೆ ಅಷ್ಟೇನು ಗೆಲುವಿರಲಿಲ್ಲ ಆ ದಿನ. ಗೋವರ್ಧನ್ ದೇವರೆದುರು ಮಡಿಯುಟ್ಟು ಕುಳಿತಿದ್ದ. 3 ಕಾಫಿ ಕಪ್ಪುಗಳನ್ನು ಅವರವರ ಎದುರು ಇಟ್ಟು ಒಳಗೆ ಹೊರಟ ರಾಧಾಳನ್ನ ರೀಮಾ ಕರೆದು ನಿಲ್ಲಿಸಿದಳು. ತ್ರಿಶಾಲ ಒಂದು ನಿಮ್ಮ ಅಂದಾಗ ಹೇಳಿ ಮೇಡಮ್ ಅಂತ ತಿರುಗಿ ನಿಂತಳು. ನಿನಗೆ ಕಬೀರ್ ಬಗ್ಗೆ ಏನನಿಸುತ್ತೆ ಅಂದ್ಲು. ರಾಧಾಗೆ ಆ ಪ್ರಶ್ನೆ ತನ್ನ ಬಳಿ ಯಾಕೆ ಕೇಳುತ್ತಿರಬಹುದೆಂದು ಅರ್ಥವಾಗಲಿಲ್ಲ. ರೀಮಾಳನ್ನೇ ಪ್ರಶ್ನಾರ್ಥಕವಾಗಿ ನೋಡಿದಳು. ಏನಿಲ್ಲ, ಅವನೊಬ್ಬ ಒಂಟಿಗೂಬೆ. ಬಿಟ್ಟರೆ ಹೀಗೆಯೇ ಜೀವನ ಸವೆಸಿಬಿಡುತ್ತಾನೆ. ಮೂಗುದಾರ ಹಾಕಿಬಿಟ್ಟರೆ ಅಂಕೆಯಲ್ಲಿ ಇರ್ತಾನೆ. ಏನಂತೀಯ ಅಂದ್ಲು. ಅಲ್ಲೇ ಇದ್ದ ಕೌಮುದಿ ಹೌದು ಹೌದು ಸರಿಯಾಗಿ ಹೇಳಿದ್ದೀರಿ ಅಂದಳು. ರಾಧಾ ಒಳ್ಳೆ ವಿಚಾರ ಅಂದ್ಲು. ನಿನ್ನ ಜೊತೆಗೆ ಅವನ ಮದುವೆ ಪ್ರಸ್ತಾಪವನ್ನು ಇಡುತ್ತಿದ್ದೇನೆ. ಒತ್ತಾಯವೇನೂ ಇಲ್ಲ. ನಿನಗಿಷ್ಟವಾದರೆ ಹೇಳು. ಅವನಿಗಂತೂ ಇಷ್ಟವಿದೆ. ಮುಖ ನೋಡಿದರೆ ಗೊತ್ತಾಗ್ತಿದೆ ಅಂದಾಗ ಕಬೀರನ ಹೊಟ್ಟೆಯಲ್ಲಾಗಲೇ ಚಿಟ್ಟೆಗಳು ಹಾರಾಡತೊಡಗಿದ್ದವು. ರಾಧಾಗೆ ಶಾಕ್ ಹೊಡೆದ ಹಾಗಾಯಿತು. ತಾನು ಬೇರೊಬ್ಬರಿಗೆ ಸ್ವಂತ. ತನ್ನ ರಮಣ್ ನಡುವೆ ಪರಿಸ್ಥಿತಿ ಏನೇ ಇರಬಹುದು. ಅವನು ಕೆಟ್ಟವನೇ ಆಗಿರಬಹುದು. ಅವನು ಕಟ್ಟಿದ ತಾಳಿಯೂ ಕೊರಳಲ್ಲಿದೆ. ಹೃದಯದ ತುಂಬ ಪ್ರೇಮವಿದೆ. ಭೂತ ಭವಿಷ್ಯ ಏನೇ ಆಗಿದ್ದರೂ ಇನ್ನೊಬ್ಬರ ಬಗ್ಗೆ ಈ ತೆರನಾಗಿ ಆಲೋಚಿಸಲು ಸಾಧ್ಯವಿಲ್ಲ ತನಗೆ. ಮೆಲ್ಲಗೆ ರಮಣನ ಮುಖ ನೋಡಿದಳು. ತೀಕ್ಷ್ಣವಾಗಿ ಸುಟ್ಟು ಬಿಡುವಂತೆ ಅವಳನ್ನೇ ನೋಡುತ್ತಿದ್ದ. ಮನಸ್ಸನ್ನ ಕಲ್ಲಾಗಿಸಿಕೊಂಡು ಯೋಚನೆ ಮಾಡ್ತೀನಿ ಅಂದುಬಿಟ್ಟಳು. ರಮಣ್ ಕಾಫಿ ಕಪ್ಪು ಬೀಸಿ ಎಸೆದ. ದರಿದ್ರ ಟೀ ಕಾಫಿ ಥರ ಇದೆ ಅಂತ ಹೇಳಿ ಎದ್ದು ಹೋದ. ರಾಧಾ ಒಬ್ಬಳನ್ನ ಬಿಟ್ಟು ಉಳಿದವರೆಲ್ಲ ಮುಖ ನೋಡಿಕೊಂಡರು. ಟೀನಾ? ಕಾಫಿ ಥರ ಇರದೆ ಮತ್ತಿನ್ನೇಗಿರುತ್ತೆ ಅಂದಾಗ ರಾಧಾಗೆ ತಲೆ ಕೆಟ್ಟಿತ್ತು. ಇನ್ನೂ ಏನೇನಾಗಬೇಕೋ ಆದದ್ದು ಆಗಲಿ.
ಎದುರಿಸಿಯೇ ಬಿಡೋಣ ಅಂದುಕೊಂಡಳು. ಮಟಮಟ ಮಧ್ಯಾಹ್ನ ಅಡಿಗೆ ಕೆಲಸ ಮುಗಿದ ಮೇಲೆ ಹೂವಿನ ಗಿಡದ ಬುಡದಲ್ಲಿ ಕುಳಿತಿದ್ದಳು. ಸೂರ್ಯನ ಹುರಿ ಬಿಸಿಲು ಮೈ ಸುಡುತ್ತಿತ್ತು. ಬೆನ್ನು ಮುಚ್ಚಿದ ಬ್ಲೌಸ್ ಆದರೂ ಮೈಗೆ ರಾಚುವ ಆ ಬಿಸಿಲಿನ ಝಳವೇನೂ ಕಡಿಮೆಯಾಗಿರಲಿಲ್ಲ. ತುಸು ಸಮಯದ ನಂತರ ಬಿಸಿಲಿನ ಹುರಿ ಕಡಿಮೆಯಾಗಿ ತಂಪು ಎನಿಸಿತು. ನೆತ್ತಿ ಸುಡುತ್ತಿದೆ, ಆದರೆ ಹಿಂಬದಿಗೆ ಬಿಸಿಲು ಯಾಕೆ ತಾಕುತ್ತಿಲ್ಲ ಅಂತ ಅಚ್ಚರಿಯಿಂದ ಹಿಂದೆ ತಿರುಗಿದಾಗ ರಮಣ್ ಅವಳನ್ನು ಸುಡುತ್ತಿದ್ದ ಬಿಸಿಲಿಗೆ ಅಡ್ಡವಾಗಿ ನಿಂತಿದ್ದ. ಫೋನಲ್ಲಿ ಮಾತನಾಡುವ ನೆಪದಲ್ಲಿ ಸ್ವತಃ ತಾನು ಬಿಸಿಲಿಗೆ ಮೈಕೊಟ್ಟು ತನಗೆ ನೆರಳು ನೀಡುತ್ತಿರುವ ಪತಿಯ ಕಂಡು ರಾಧಾಳ ಹೆಣ್ಣು ಹೃದಯ ಮರುಗಿದಂತಾದರೂ ಅದನ್ನೆಲ್ಲ ಪಕ್ಕಕ್ಕಿಡದೆ ಬೇರೆ ಗತಿ ಇರಲಿಲ್ಲ. ಆಕೆ ಮತ್ತೊಂದು ಗಿಡದ ಬುಡಕ್ಕೆ ಸರಿದಳು. ತನಗೇನು ನೆರಳಿನ ಅವಶ್ಯಕತೆ ಇಲ್ಲ ಎನ್ನುವ ಹಾಗೆ. ಒಮ್ಮೆ ಅವಳತ್ತ ನೋಟವರಿಸಿದ. ಕನಿಷ್ಠ ಬಿಸಿಲು ಸಹ ನನ್ನನ್ನು ದಾಟದೆ ನಿನ್ನವರೆಗೂ ತಲುಪುವಂತಿಲ್ಲ ಅನ್ನುವಂಥ ಚರ್ಯೆ. ದಡಕ್ಕನೆ ಎದ್ದು ಗಿಡದ ಪಾತಿ ಸಹ ಮಾಡೋಕೆ ನೆಮ್ಮದಿ ಇಲ್ಲ ಇಲ್ಲಿ. ತತ್ ಎಂದಳು ಬೇಕೆಂದೆ. ರಮಣನ ಮುಖ ನೋಡುವ ಧೈರ್ಯ ಮಾಡಲಿಲ್ಲ. ಅವನ ಸಿಟ್ಟನ್ನು ಹೇಗೋ ಸಹಿಸಿಕೊಳ್ಳಬಹುದು, ಅವನ ವೇದನೆಯ ನೋಟ ಸಹಿಸಲಾಸಾಧ್ಯ. ಕಬೀರ ಬಾಗಿಲಲ್ಲೇ ಸಿಕ್ಕ. ಅವಳು ರಮಣ್ನಲ್ಲಿ ರೇಗಿ ಬಂದಿದ್ದು ಕಂಡಿತ್ತು. ಆದರೆ ಮಾತು ಕೇಳಿರಲಿಲ್ಲ. ಯಾಕೆ, ಏನಾಯ್ತು ಅಂದ. ಗಲಿಬಿಲಿಗೊಂಡಳು. ಏನಿಲ್ಲ, ರಜಾ ಬೇಕು ಅಂತ ಕೇಳಿದ್ದೆ, ಆಗೋದಿಲ್ಲ ಅಂದ್ರು, ಸ್ವಲ್ಪ ಬೇಜಾರಾಯಿತು ಅಷ್ಟೆ ಎಂದು ಮುಂದೆ ಹೋಗಿ ನೋಡುವಷ್ಟರಲ್ಲಿ ರೀಮಾ ಕೊನೆಯ 2 ಮೆಟ್ಟಿಲಿರುವಾಗ ಕಾಲು ಜಾರಿ ಕೆಳಕ್ಕೆ ಉರುಳಿದಳು. ಆಕೆಯ ಬಾಯಿಂದ ಅಮ್ಮಾ ಎಂಬ ಚಿತ್ಕಾರವೊಂದು ಹೊರಟಿತು ಅಷ್ಟೇ. ಆಮೇಲೆ ಆಕೆಗೆ ಪ್ರಜ್ಞೆ ಇಲ್ಲ. ರಾಧಾ ಹಿಂದೆ ಕಬೀರನು ಓಡಿದ. ಅವರ ಧಾವಂತ ನೋಡಿ ರಮಣ್ ಸಹ ಬಂದ. ಕೌಮುದಿ, ಅಯ್ಯೋ ಮೇಡಮ್, ಇವತ್ತು ಟ್ಯಾಬ್ಲೆಟ್ ತಗೊಂಡೇ ಇಲ್ವೋ? ಸಕ್ಕರೆ ಕಾಯಿಲೆ ಬೇರೆ ಇದೆ ಎಂದಾಗ ರಾಧಾಗೆ ಶುಗರ್ ಲೆವೆಲ್ ಕಡಿಮೆಯಾಗಿ ತಲೆ ಸುತ್ತು ಬಂದಿರಬಹುದು ಅನ್ನಿಸಿತು. ಅಕ್ಕ, ಬೇಗ ಒಂದು ಸಣ್ಣ ಲೋಟದಲ್ಲಿ 1-2 ಚಮಚ ಸಕ್ಕರೆಯನ್ನು ನೀರಿಗೆ ಬೆರೆಸಿ ತರ್ತೀರಾ ಅಂದಾಗ ಕೌಮುದಿ ಓಡಿ ಹೋಗಿ ರಾಧಾ ಹೇಳಿದ ಹಾಗೆ ಮಾಡಿ ತಂದಳು. ಅದನ್ನು ಸ್ವಲ್ಪ ಬಾಯಿಗೆ ಬಿಡುತ್ತಲೇ ಸ್ವಲ್ಪ ಸಮಯಕ್ಕೆ ರೀಮಾಗೆ ಜ್ಞಾನ ಬಂತು. ಗೋವರ್ಧನ ಮಾಡುತ್ತಿದ್ದ ಕೆಲಸ ಎಲ್ಲ ಬಿಟ್ಟು ಓಡೋಡಿ ಬಂದ. ಡಾಕ್ಟರ್ ಬಂದವರು ಸಕ್ಕರೆ ನೀರು ಕೊಟ್ಟು ಒಳ್ಳೆಯ ಕೆಲಸ ಮಾಡಿದ್ರಿ ಎಂದು ಸಮಯ ಪ್ರಜ್ಞೆ ಮೆರೆದ ರಾಧಾಗೆ ಹೊಗಳಿ ಉಳಿದ ಚಿಕಿತ್ಸೆ ಕೊಟ್ಟು ಹೋದಾಗ ಗೋವರ್ಧನ ನಿಟ್ಟುಸಿರಿಟ್ಟ. ರಾಧಾಗೆ ಅವರೆಲ್ಲರ ವಿಶ್ವಾಸ ಗಳಿಸುವ ಚಿಂತನೆ ಇದ್ದಿದ್ದೇನೋ ನಿಜ. ಇವತ್ತು ತಾನಾಗಿಯೇ ಅದಕ್ಕೆ ಅವಕಾಶ ಒದಗಿ ಬಂದಿತ್ತು. ಮಾನವೀಯತೆಯಿಂದ ಮಾಡಿದ್ದರೂ ಸಂದರ್ಭ ಅವಳ ಪರವಾಗಿತ್ತು. ಗೋವರ್ಧನ ಕಟುಕನೋ ಕ್ರೂರಿಯೋ ಹೆಂಡತಿಗೆ ಹುಷಾರಿಲ್ಲದ ವಿಷಯ ಕೇಳಿ ಬಂದಿದ್ದನ್ನು ನೋಡಿ ರಾಧಾಗೆ ಆಶ್ಚರ್ಯವಾಗಿತ್ತು. ಅಲ್ಲದೆ ರೀಮಾ ಅವನ 2ನೇ ಹೆಂಡತಿ. ರಮಣ್ ಕೂಡ ಇವನ ಹಾಗೆಯೇ ಅನ್ನಿಸಿತ್ತು. ದಿನಕ್ಕೊಂದರಂತೆ ಕೊಲೆ ಮಾಡಿದರೂ ತನ್ನ ಮೇಲೆ ಸುರಿಯುವ ಪ್ರೀತಿಯ ಸೋನೆ ಮಳೆಯಂತೂ ಕಡಿಮೆಯಾಗುವುದಿಲ್ಲ ಅಂತ ಕೋಣೆಯ ಹೊರಗೆ ಗೋಡೆಗೆ ಹೊರಗಿ ಯೋಚಿಸುತ್ತಾ ನಿಂತಿದ್ದವಳನ್ನ ಗೋವರ್ಧನ ಒಳಗೆ ಹೋಗು, ನಿನ್ನನ್ನೇ ಕರೆಯುತ್ತಿದ್ದಾಳೆ ಎಂದು ಹೇಳಿ ಹೋದ. ಮೊದಲ ಬಾರಿಗೆ ಆ ಕೋಣೆಯೊಳಕ್ಕೆ ಕಾಲಿಟ್ಟಳು. ಸುಮಾರಿನಂಥ 4 ರೂಮು ಸೇರಿಸಿದಷ್ಟು ವಿಶಾಲ ದೊಡ್ಡದೊಂದು ಟಿವಿ, ಸೋಫಾ, ಪಕ್ಕದಲ್ಲಿ ಕ್ಲಾಸೆಜ್ಜೆ ಒಂದು ರೂಮಿನಷ್ಟು ದೊಡ್ಡದಾಗಿತ್ತು. ಅದಕ್ಕೆ ಹೊಂದಿಕೊಂಡ ಮತ್ತೊಂದು ರೂಮು ಬಹುಶಃ ಗೋವರ್ಧನ ಆಫೀಸ್ ಥರ ಏನಾದರೂ ಇರಬಹುದು ಅನ್ನಿಸಿತು. ಒಳಗೆ ಬರುತ್ತಲೇ ಅದನ್ನೆಲ್ಲ ನೋಡಿದಳು. ರೀಮಾಳೊಂದಿಗೆ ಕಳೆಯಿತು ರಾಧಾಳ ಅವತ್ತಿನ ಬಹುತೇಕ ಸಮಯ. ಸಂಜೆಯಷ್ಟರಲ್ಲಿ ರೀಮಾ ನಾರ್ಮಲ್ ಆದಳು. ರಾಧಾಳ ಕೆನ್ನೆ ಸವರಿ, ನನ್ನ ಮಕ್ಕಳು ಇಷ್ಟು ಆತ್ಮೀಯತೆ ತೋರಿಸಿಲ್ಲ. ಅವರಾಯಿತು, ಅವರದ್ದೇ ಲೋಕವಾಯಿತು. ಪ್ರೀತಿಯಿಂದ ಮಮ್ಮಿ ಹೇಗಿದ್ದೀಯ ಎಂದು ಕೇಳುವಷ್ಟು ಪುರುಸೊತ್ತಿಲ್ಲ ಅವರಿಗೆ. ನಿನ್ನ ನೋಡಿದಾಗಲೇ ನನಗೊಂದು ರೀತಿಯ ವಾತ್ಸಲ್ಯ ಉಂಟಾಗಿತ್ತು ಅಂದಾಗ ರಾಧಾಗೆ ಅರುಂಧತಿಯ ನೆನಪಾಗಿತ್ತು. ಎಷ್ಟು ದಿನವಾಯಿತು ಅತ್ತೆಯ ಬಳಿ ಮಾತನಾಡದೆ ಅಂದುಕೊಂಡಳು. ನಿನಗೆ ಏನಾದರೂ ಕೊಡಬೇಕು ಅನ್ನಿಸ್ತಿದೆ, ಇರು ಅನ್ನುತ್ತಾ ಕಬೋರ್ಡ್ ಒಳಗಿನಿಂದ ಸೀರೆ ಒಡವೆ ಕೊಡಲು ಮುಂದಾದಾಗ ರಾಧಾ ತನಗೆ ಬೇಡವೇ ಬೇಡ ಎಂದಳು. ಹಾಲು ಬಿಳುಪಿನ ಒಡಲು, ಅದಕ್ಕೆ ಕೆಂಪು ಬಣ್ಣದ ಅಂಗೈ ಅಗಲದ ಬಾರ್ಡರ್, ಬೆಂಗಾಲಿಗಳ ಸಾಂಪ್ರದಾಯಿಕ ಸೀರೆ ತೂಕದ ಒಡವೆಗಳು. ಮುಸ್ಸಂಜೆ ಹೊತ್ತಿಗೆ ಹೆಣ್ಣು ಮಕ್ಕಳು ಕುಂಕುಮ ಹೂವು ಸೀರೆನೆಲ್ಲ ಬೇಡ ಅನ್ನಬಾರ್ದು. ಹಾಗೆಯೇ ತೆಗೆದುಕೊಳ್ಳಲು ಮುಜುಗರವಾದರೆ ಅರಿಶಿನ ಕುಂಕುಮ ಹಚ್ಚಿ ಕೊಡಲೇನು ಅಂದ್ಲು. ಪರವಾಗಿಲ್ಲ, ನನಗೆ ಒಡವೆಗಳೇನು ಬೇಡ, ಸೀರೆ ಮಾತ್ರ ಸಾಕು ಎಂದು ಸೀರೆ ತನ್ನ ಕೈಗೆ ತೆಗೆದುಕೊಂಡಳು.
ಅಧಿಪತಿಯಲ್ಲಿ ರಾಧಾಳ ಸ್ಥಾನ ಒಂದೇ ದಿನಕ್ಕೆ ಕೊಂಚ ಮೇಲೆ ಏರಿತ್ತು. ಗೋವರ್ಧನ ರೀಮಾ ಸಲುವಾಗಿ ಭಾನುವಾರದ ದಿನ ಒಂದು ಪೂಜೆ ಇಟ್ಟುಕೊಳ್ಳುವ ಯೋಚನೆ ಮಾಡಿದ್ದ. ಪಾತ್ರೆಗಳನ್ನೆಲ್ಲ ಒಪ್ಪವಾಗಿ ಜೋಡಿಸಿಡ್ತಾ ರಾಧಾ ಕೌಮುದಿಯಲ್ಲಿ ಗೋವರ್ಧನ್ ಸಾಹೇಬರು ಮೇಡಂ ಮೇಲೆ ಪ್ರಾಣನೇ ಇಟ್ಟಿದ್ದಾರೆ ಅಲ್ವಾ ಅಂದಾಗ ಆಕೆಯಂತೂ ಮೆಚ್ಚುಗೆಯ ಮಹಾಪೂರವನ್ನೇ ಹರಿಸಿ ಬಿಟ್ಟಳು. ಅವರಿಬ್ಬರು ಬಾಗಿಲಲ್ಲಿ ಬಂದು ನಿಂತ ರೀಮಾಳನ್ನ ಗಮನಿಸಲೇ ಇಲ್ಲ. ಆಕೆಯೇ ಬಂದು ರಾಧಾಗೆ ಪೂಜೆಯ ದಿನ ತಾನು ಕೊಟ್ಟಿದ್ದ ಸೀರೆ ಉಡಲು ಹೇಳಿದಾಗ ರಾಧಾ ಸಿಕ್ಕಿದೆ ಚಾನ್ಸ್ ಎಂದು, ಮೇಡಂ ಬ್ಲೌಸ್ ಹೊಲಿಸಿಕೊಳ್ಳಬೇಕು, ನಾಳೆ 1-2 ಗಂಟೆ ಬಿಡುವು ಕೊಟ್ಟರೆ ಹೊರಗೆ ಹೋಗಿ ಹೊಲೆಯಲು ಕೊಟ್ಟು ಬರುತ್ತೀನಿ ಅಂದ್ಲು. ಅವಳಿಗೆ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ರೀಮಾ ಇರಲಿಲ್ಲ. ಅವಳಷ್ಟೇ ಅಲ್ಲ, ಬಹುಶಃ ಗೋವರ್ಧನನೂ ಸದ್ಯದ ಪರಿಸ್ಥಿತಿಯಲ್ಲಿ ಅವಳಿಗೆ ಯಾವುದಕ್ಕೂ ನಿರಾಕರಿಸಲು ಸಾಧ್ಯವಿರಲಿಲ್ಲ. ಅಧಿಪತಿಯಲ್ಲಿ ಕೆಲಸದವರು ಆಗೆಲ್ಲ ಹೊರಗೆ ಹೋಗುವಂತಿರಲಿಲ್ಲ. ಹೋದರೂ ಹೋದ ಕೆಲಸದ ಬಗೆಗಿನ ಯಾವುದಾದರೂ ಒಂದು ಸಾಕ್ಷಿ ತೋರಿಸಲೇ ಬೇಕಿತ್ತು. ಗೋವರ್ಧನ ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿ ಯಾವುದೇ ಸಣ್ಣ ರಿಸ್ಕ್ ತೆಗೆದುಕೊಂಡು ಎಲ್ಲವನ್ನು ಹಾಳುಗೆಡುವಲು ಸಿದ್ಧನಿರಲಿಲ್ಲ. ರಾಧಾಳ ಅದೃಷ್ಟ, ಅವಳಿಗೆ ರೀಮಾಳಿಂದ ಅನುಮತಿ ದೊರೆಯಿತು. ಸಬೂಬು ಬ್ಲೌಸಿನದ್ದಾದರೂ ಅವಳಿಗೆ ಇಲ್ಲಿ ನಡೆಯುತ್ತಿರುವುದನ್ನು ಸುಬೋಧನಿಗೆ ತಿಳಿಸುವ ಅವಶ್ಯಕತೆ ಇತ್ತು. ಅಧಿಪತಿಯಿಂದ 2 ತಾಸಿನ ಮಟ್ಟಿಗೆ ಹೊರಬಿದ್ದಳು. ಟೇಲರನಿಗೆ ಬೆಂಗಾಲಿ ಬಿಟ್ಟು ಬೇರೆ ಭಾಷೆ ಬರುತ್ತಿರಲಿಲ್ಲ. ಕಷ್ಟಪಟ್ಟು ತಾನು ಕಲಿತ ಸುಮಾರಿನ ಬೆಂಗಾಲಿಯನ್ನೇ ಸೇರಿಸಿ ಅರ್ಥ ಮಾಡಿಸಲು ಪ್ರಯತ್ನಪಟ್ಟಾಗ ನಂಗೆಲ್ಲ ಗೊತ್ತಾಗೋಯ್ತು, ರೆಡಿ ಮಾಡಿ ನಿಮ್ಮ ದೊಡ್ಡ ಬಂಗಲೆಯ ವಾಚ್ಮ್ಯಾನ್ ಕೈಯಲ್ಲಿ ಕೊಡ್ತೀನಿ, ನೀವು ಮತ್ತೆ ಬರಬೇಡಿ ಅಂದುಬಿಟ್ಟ. ಬಸ್ ಸ್ಟಾಪಿನಲ್ಲಿ ನಿಂತಿದ್ದಳು. ಪಕ್ಕದಲ್ಲೇ ಒಬ್ಬ ಕತ್ತಿಗೆ ಟವಲ್ ಕಟ್ಟಿಕೊಂಡು ಎದುರಿಗೆ ಓಡಾಡುತ್ತಿದ್ದ. ಅವನ ದೊಡ್ಡ ಮೀಸೆ, ಕೆನ್ನೆಯ ಮೇಲೊಂದು ಮಚ್ಚೆ ನೋಡಿದರೆ ಕಾಮಿಡಿ ರೌಡಿಯ ಹಾಗಿದ್ದ. ಅವಳಿಗೆ ಇಷ್ಟು ದಿನವಾದರೂ ತಾನು ಬಂದ ಕೆಲಸ ಕೈಗೂಡುತ್ತಿಲ್ಲವೆಂದು ಮೊದಲೇ ರೋಷ. ಈಗ ಇವನೊಬ್ಬ, ಇವನ ಮೂತಿಗೆ ಸರಿಯಾಗಿ 2 ಪಂಚ್ ಕೊಡಬೇಕು ಅನ್ನಿಸಿತ್ತು. ಕೈ ಎತ್ತಿಯೇ ಬಿಡುತ್ತಿದ್ದಳೋ ಏನೋ. ರೀ ರಾಧಾ, ನಾನು ಕಣ್ರಿ ಅನ್ನುತ್ತಾ ಕೆನ್ನೆಗೆ ಅಂಟಿಸಿಕೊಂಡಿದ್ದ ನಕಲಿ ಮಚ್ಚೆ ತೆಗೆದು ತೋರಿಸಿದರು ಧರಣಿ ಶ್ರೀವತ್ಸ. ಪಟ್ಟನೆ ಕೈ ಹಿಂದೆ ತೆಗೆದುಕೊಂಡು, ಅಯ್ಯೋ ಸರ್ ನೀವಾ, ನಾನ್ಯಾರೋ ಕಳ್ಳ ಅನ್ಕೊಂಡೆ ಅಂದ್ಲು. ಎಲ್ಲಿಗೆ ಬಂತು ಕೆಲಸ ಅಂದ. ಅವಳಿಗೆ ಹೇಗೆ ಹೇಳಬೇಕು ಎಂಬುದೇ ತೋಚಲಿಲ್ಲ. ಸರ್ ಇನ್ನೂ ಶುರುವೇ ಆಗಿಲ್ಲ, ಈಗಿನ್ನೂ ಅಲ್ಲಿ ನನಗೆ ಒಂದು ಗಟ್ಟಿ ಸ್ಥಾನ ಸಿಕ್ತಿದೆ ಅಷ್ಟೇ ಅಂದಾಗ, ಸರಿ ಸಮಯಾವಕಾಶ ಬೇಕಾದಷ್ಟು ತಗೊಳ್ಳಿ, ಆದರೆ ಹುಷಾರಾಗಿರಿ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ ತಾನೇ ಅಂದ. ಇಲ್ಲ, ಆದರೆ ನನ್ನ ಪತಿ ಸಹ ಇಲ್ಲೇ ಇದ್ದಾರೆ ಅಂದ್ಲು. ವಾಟ್ ಅಂದ. ತಲೆ ತಗ್ಗಿಸಿದಳು. ಅದೇ ಹೇಗೆ ಅಂತ ನನಗೂ ಇನ್ನೂ ತಿಳಿಯುತ್ತಿಲ್ಲ. ಮಾನಸಿಕವಾಗಿ ಸ್ವಲ್ಪ ಅಡಚಣೆ ಆಗ್ತಿದೆ, ಆದರೆ ಏನಾದರೂ ಐ ವಿಲ್ ನೆವರ್ ಲೆಟ್ ಯು ಅವರ್ ಡಿಪಾರ್ಟ್ಮೆಂಟ್ ಡೌನ್, ಟ್ರಸ್ಟ್ ಮೀ ಅಂದಳು. ಆಫ್ ಕೋರ್ಸ್ ಐ ಟ್ರಸ್ಟ್ ಯು. ಇಲ್ಲದೆ ಇದ್ದರೆ ಇಷ್ಟು ದೂರ ಈ ಕಟುಕರ ಮಧ್ಯೆ ನಿಮ್ಮೊಬ್ಬರನ್ನು ಬಿಡುವ ಧೈರ್ಯ ಮಾಡುತ್ತಲೇ ಇರಲಿಲ್ಲ. ನಿಮಗೆ ಅದನ್ನೆಲ್ಲ ಎದುರಿಸುವ ಛಾತಿ ಇದೆ. ಗೋ ಹೆಡ್, ಏನೇ ತೊಂದರೆ ಆದರೂ ಕಾಂಟ್ಯಾಕ್ಟ್ ಮಾಡಿ ಅಂದರು. ಸುಬೋಧನನ ಬಗ್ಗೆ ಕೇಳಬೇಕೆಂದುಕೊಂಡಳು. ಆದರೆ ಧರಣಿ ಜಾಸ್ತಿ ಹೊತ್ತು ಮಾತನಾಡುತ್ತಾ ನಿಲ್ಲುವುದು ಸರಿಯಲ್ಲ ಎಂದು ಅಷ್ಟರಲ್ಲಿ ಬಂದ ಬಸ್ ಹತ್ತಿ ಹೊರಟು ಹೋದರು. ಎದುರು ನಿಂತ ಬಸ್ ಮುಂದೆ ಹೋಗಿದ್ದೇ ರಸ್ತೆಯ ಆ ಬದಿಯಲ್ಲಿ ಕಾರಿಗೆ ಹೊರಗೆ ನಿಂತು ಜೇಬಿನಲ್ಲಿ ಕೈಗಳ ತುರುಕಿಕೊಂಡು ಅವಳ ಕಡೆಗೆ ನೋಡುತ್ತಿದ್ದ ರಮಣನ ಕಂಡು ಎದೆ ದಸಕ್ಕೆಂದಿತು ರಾಧಾಗೆ. ಅದ್ಯಾವ ಮಾಯದಲ್ಲಿ ಬಂದು ನಿಂತರು? ಸರ್ರನ್ನು ನೋಡಲಿಲ್ಲ ತಾನೆ ಎಂದು ಗಾಬರಿಯಾಗಿದ್ದರೂ ಪ್ರಯಾಸಪಟ್ಟು ಸಹಜ ಸ್ಥಿತಿಗೆ ಮರಳಿದಳು. ಅವ ರಸ್ತೆ ದಾಟುವಷ್ಟರಲ್ಲಿ ಬಂದ ಬಸ್ಸೊಂದನ್ನು ಹತ್ತಿ ನೆಮ್ಮದಿಯ ನಿಟ್ಟುಸಿರಿಟ್ಟಳು. ಪೂಜೆಯ ದಿನ ಭಾನುವಾರ ಸ್ನಾನ ಮಾಡಿ ಕೋಣೆಯೊಳಕ್ಕೆ ಬಂದಾಗ ಅವಳ ಮಂಚದ ಮೇಲೆ ಒಂದು ನೆಕ್ಲೆಸ್ ಬಾಕ್ಸ್ ಇತ್ತು. ರಮಣ್ಣಲ್ಲದೆ ಇನ್ಯಾರೂ ಇಡಲು ಸಾಧ್ಯವಿಲ್ಲ ಇದನ್ನು ಅಂದುಕೊಳ್ಳುತ್ತಿದ್ದಳು. ಅಷ್ಟೊತ್ತಿಗೆ ಅವನೇ ಹೊರಬಂದ. ನಿಮಗ್ಯಾರು ಇಲ್ಲಿ ಹೇಳೋರು ಕೇಳೋರು ಇಲ್ಲದೇ ಇರಬಹುದು, ಆದರೆ ಹೀಗೆ ಯೋಚನೆ ಸಹ ಮಾಡದೆ ಕೋಣೆಗೆ ಬಂದರೆ ನೋಡಿದ ಜನ ನನ್ನ ನಡವಳಿಕೆಯ ಮೇಲೆ ಪ್ರಶ್ನೆ ಮಾಡ್ತಾರೆ ಅಂದ್ಲು. ತನಗೆ ಹೇಳಿದ್ದಲ್ಲವೇ ಅಲ್ಲ ಎನ್ನುವ ಹಾಗೆ ಬಂದು ಮಂಚದ ಮೇಲೆ ಕುಳಿತು ಬಾಕ್ಸ್ ಓಪನ್ ಮಾಡಿದ.
ನಿಮಗೆ ಹೇಳಿದ್ದು ಅಂದ್ಲು. ಅಷ್ಟು ಹೊತ್ತಿಗೆ ಕೋಣೆ ಒಳಗೆ ನುಗ್ಗಿದ ಕೌಮುದಿ ರಮಣನ ಅಲ್ಲಿ ಕಂಡು ಚಕಿತಳಾದಳು. ಬಾಬು, ನೀನೇನಿಲ್ಲಿ ಅಂದ್ಲು. ಇವರ ಬಳಿ ಕುಂಕುಮ ಇದೆಯೋ ಇಲ್ಲವೋ? ಕೆಂಪು ಕುಂಕುಮ ಶ್ರೇಷ್ಠ, ಕೊಟ್ಟು ಬಾ ಅಂತ ಆಂಟಿ ಕೊಟ್ಟಿದ್ದಾರೆ ಅನ್ನುತ್ತಾ ಕಿಸೆಯಿಂದ ಕುಂಕುಮದ ಡಬ್ಬಿ ತೆಗೆದ. ಹೌದಾ, ಒಳ್ಳೆಯದಾಯಿತು. ಒಂದು ಸೀರೆಯ ಪಿನ್ ತೆಗೆದುಕೊಂಡು ಹೋಗಿರ್ತೀನಿ ತ್ರಿಶಾಲಾ ಎಂದು ಹೇಳಿ ಕಿಟಕಿಯ ಅಂಚಿನ ಮೇಲಿದ್ದ ಒಂದು ಪಿನ್ ತೆಗೆದುಕೊಂಡು ಹೋದಳು. ಆಯ್ತಲ್ಲ ಕುಂಕುಮ ಕೊಟ್ಟಿದ್ದು, ಹೊರಡಿ ಇನ್ನು. ಈ ನೆಕ್ಲೆಸ್ ತೆಗೆದುಕೊಂಡು ಹೋಗಿ, ನನಗೇನು ಇದರ ಅವಶ್ಯಕತೆ ಇಲ್ಲ ಅನ್ನುತ್ತಾ ಕದ ಹಿಡಿದು ದಾರಿ ತೋರಿದಳು. ಮತ್ತೆ ಮಂಚದ ಮೇಲೆ ಕುಳಿತ. ಮೊದಲೆಲ್ಲ ನಿನ್ನ ಸುಬೋಧ ಬಂಗಲೆಯ ಸುತ್ತ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ಅಂದಾಗ ಅವಳಿಗೆ ಭಯವಾಯಿತು. ಈಗ ಕಾಣ್ತಿಲ್ಲ. ಅವನಿಗೇನಾದರೂ ಮಾಡಿದ್ರ ನಮ್ಮ ಹುಡುಗರು ಅಂತ ಅಂದ. ಅವಳ ಕಣ್ಮುಂದೆ ಅವತ್ತೊಂದು ದಿನ ಪೊಲೀಸನಿಗೆ ಶೂಟ್ ಮಾಡಿದ್ದು ಹಾದು ಹೋದಾಗಾಯಿತು. ಪ್ಲೀಸ್ ಅವನಿಗೇನು ಮಾಡಬೇಡಿ ಅಂದ್ಲು. ಈ ನೆಕ್ಲೆಸ್ ಹಾಕಿಕೊ, ಏನು ಮಾಡಲ್ಲ ಅಂದ. ಅವಳಿಗೆ ಕೋಪ ಬಂತು. ಏನು ಬ್ಲ್ಯಾಕ್ ಮೇಲಾ ಅಂದ್ಲು. ಖಂಡಿತ ಹಾಕೊಳ್ಳೋದಿಲ್ಲ. ಪಾಪದ ಹಣದ ಚಿನ್ನ ನನಗೆ ಬೇಡ ಅಂದ್ಲು. ನಮ್ಮ ಆ್ಯನಿವರ್ಸರಿಗೆ ತೆಗೆದುಕೊಂಡಿದ್ದೆ, ಆಗಂತೂ ನೀನಿರಲಿಲ್ಲ. ಈಗಲಾದರೂ ಹಾಕೋ, ನೋಡಿ ಖುಷಿ ಪಡ್ತೀನಿ ಅಂದ. ಆ್ಯನಿವರ್ಸರಿ ಬೇರೆ ಅಂತ ನೀರಸನ್ನಗೆ ನಕ್ಕಳು. ನಿನ್ನ ಕೊರಳಲ್ಲಿರೋದು ಪಾಪದ ಹಣದ ಸರವೇ ತಾನೇ, ಯಾಕೆ ಕಟ್ಟಿಕೊಂಡಿದ್ದೀಯಾ? ಕಿತ್ತಾಕು ಅಂದ. ನಾನೇನು ನಿಮ್ಮತ್ರ ಬಂಗಾರದ ತಾಳಿ ತಂದು ಕಟ್ಟಿ ಎಂದಿರಲಿಲ್ಲ. ಕಡಿದು ಹೋಗಿದ್ದನ್ನೇ ಸರಿ ಮಾಡಿಸಿಕೊಡ್ತಿದ್ದೆ, ಅಥವಾ ಒಂದು ಅರಿಶಿನ ದಾರ ಕಟ್ಟಿಕೊಳ್ತಿದ್ದೆ. ಹೇಳದೆ ಕೇಳದೆ ಎಳೆದೊಯ್ದು ತಾಳಿ ಕಟ್ಟಿದ್ದು ನೀವೇ ತಾನೇ. ಪದೇ ಪದೇ ತಾಳಿ ಕಿತ್ತೆಸೆಯುವ ಬಗ್ಗೆ ಮಾತನಾಡ್ತಿದ್ದೀರಾ. ಅಷ್ಟಿದ್ದರೆ ನೀವೇ ಕಿತ್ತಾಕಿ ಎಂದು ಜೋರು ದನಿಯಲ್ಲೇ ಕೇಳಿದಳು. ಸುಮ್ಮನಾದ. ಹೀಗೇನು, ನೀವು ಹೊರಗೆ ಹೋಗುತ್ತೀರೋ ಇಲ್ಲವೋ? ನಾನು ಸೀರೆ ಉಡಬೇಕು ಅಂದ್ಲು. ಹೋಗೋದಿಲ್ಲ, ನಿಂಗೇನಾದರೂ ಹೆಲ್ಪ್ ಬೇಕಾದರೆ ಮಾಡ್ತೀನಿ ಅಂದ. ಏನಾಗಿದೆ ನಿಮಗೆ? ಯಾಕೀಗೆ ಹಿಂಸೆ ಮಾಡ್ತೀರಾ? ಛೇ, ಇಲ್ಲೇ ಇರಿ, ನಾನೇ ಹೋಗ್ತೀನಿ ಅನ್ನುತ್ತಾ ಸೀರೆ ಬ್ಲೌಸಿನ ಪೊಟ್ಟಣ ಹಿಡಿದು ಕೌಮುದಿಯ ಕೋಣೆಗೆ ನಡೆದಳು. ಬ್ಲೌಸು ನೋಡಿದಾಗ ತಲೆ ಸುತ್ತಿತ್ತು. ಹಾಳಾದ ಟೇಲರ್. ಹೈ ನೆಕ್ ಇಡು ಅಂದರೆ ನಾರ್ಮಲ್ ನೆಕ್ ಹೊಲೆದಿದ್ದಾನೆ. ಇದೆಂಥ ಹಿಂದೆ ಹ್ಯಾಂಗಿಂಗ್ಸ್ ಬೇರೆ ಅಂತ ಅವಳ ಕೋಪ ಟೇಲರನ ಮೇಲೆ ತಿರುಗಿತು. ಕೌಮುದಿ, ಈ ಮುತ್ತು ಹವಳದ ಹಾರ ನೋಡು, ನಿಂಗೆ ಒಪ್ಪುತ್ತೆ. ನನ್ನಪ್ಪ ಮದುವೆಯಲ್ಲಿ ನನಗೆ ಮಾಡಿಸಿಕೊಟ್ಟಿದ್ದು. ನೀನು ಹಾಕಿಕೊ, ನಾನು ಪೂಜೆಯ ತಯಾರಿ ನೋಡಿಕೊಂಡು ಬರ್ತೀನಿ ಅಂದ್ಲು. ಅವಳು ಬರುವಷ್ಟರಲ್ಲಿ ಉದ್ದದ ಹಾರಕ್ಕೆ ಹಿಂದೆ ಮಾಂಗಲ್ಯ ಸರಿಯಾಗಿ ಜೋಡಿಸಿ ಒಂದೆಳೆಯ ದಾರದಿಂದ ಕಟ್ಟಿ ಹಾರವನ್ನು ಧರಿಸಿಯೂ ಬಿಟ್ಟಳು. ಹಾರ ಹತ್ತಿತ್ತ ಸರಿದರೆ ಮಾಂಗಲ್ಯವು ಅದರೊಟ್ಟಿಗೆ ಸರಿಯುತ್ತಿತ್ತು. ಹಾರ ಉಲ್ಟ ಆಗದ ಹಾಗೆ ನೋಡಿಕೊಂಡರಾಯಿತು ಅಷ್ಟೇ ಅಂದುಕೊಂಡಳು. ಯಾವತ್ತಿನಂತೆಯೇ ಸೀರೆ ಹುಟ್ಟವಳ ಕಂಡು ಕೌಮುದಿ ಹಣೆ ಚೆಚ್ಚಿಕೊಂಡಳು. ಇವತ್ತು ಪಕ್ಕ ಬೆಂಗಾಲಿ ಸಂಪ್ರದಾಯದ ಹಾಗೆ ಸೀರೆ ಉಡಿಸ್ತೀನಿ ಅನ್ನುತ್ತಾ ನುರಿತ ಕೈಗಳು ಚಕಚಕನೆ ಕೆಲಸ ಮಾಡಿದವು. ಸೆರಗು ಹಿಂದಿನ ಕೆಳಭಾಗದಿಂದ ಸುತ್ತುವರಿಸಿ ಮುಂದೆ ತಂದು ತೋಳ ಬಳಿ ಸಿಕ್ಕಿಸಿ, ಈಗ ನೋಡು ಎಷ್ಟು ಚಂದ ಕಾಣ್ತೀಯ. ಹಣೆಗೆ ಕೊಂಚ ದೊಡ್ಡದಾಗಿ ಕುಂಕುಮವಿಟ್ಟು ಕೂದಲು ತುರುಬು ಕಟ್ಟಿ ಕಣ್ಣಿಗೆ ದಟ್ಟವಾಗಿ ಕಾಡಿಗೆ ಹಚ್ಚಿದಳು. ನಿನ್ನ ಸುಂದರ ಕಣ್ಣಿಗೆ ಕಾಡಿಗೆಯೊಂದು ಹಚ್ಚಿಬಿಟ್ಟರೆ ಸಾಕು, ಮುಖಕ್ಕೆ ಮತ್ಯಾವ ಅಲಂಕಾರವೂ ಬೇಡ. ಅದೆಷ್ಟು ಮುದ್ದಾಗಿ ಕಾಣ್ತೀಯೇ, ನನ್ನ ದೃಷ್ಟಿಯೇ ತಾಕುತ್ತಲ್ಲ ಹುಡುಗಿ ನಿಂಗೆ ಅನ್ನುತ್ತಾ ನೆಟಿಗೆ ಮುರಿದು ಕಾಡಿಗೆ ಕಪ್ಪು ಕಿವಿಯ ಹಿಂದೆ ತಾಕಿಸಿದಳು. ರಾಧಾಗೆ ಹೊಸ ರೀತಿಯ ಸೀರೆ ಹುಟ್ಟು ನಡೆಯಲು ಕಷ್ಟವಾಗುತ್ತಿತ್ತು. ಸಂಜೆ ಅರಳು ಮಲ್ಲಿಗೆಯ ಹಾಗೆ ಸುವಾಸನೆ ಬೀರುತ್ತಾ ಬಂದವಳು ರಮಣನ ಕಣ್ಣಿಗೆ ಬೆಂಗಾಲಿ ಸಂಸ್ಕೃತಿಯಲ್ಲಿ ಅಪ್ಸರೆಯ ಹಾಗೆ ಕಂಡಳು. ಕಣ್ಣವೇ ಇಕ್ಕದೆ ನೋಡಿದ. ಕೊನೆಗೂ ತಾನು ಕೊಟ್ಟ ನೆಕ್ಲೆಸ್ ಹಾಕಲಿಲ್ಲ ಹಠಮಾರಿ ಹುಡುಗಿ. ಗಳಿಗೆಗೊಮ್ಮೆ ರಮಣನ ನೋಟ ಮಡದಿಯ ಸವರಿ ಬರುತ್ತಿತ್ತು. ಅವನ ಒಲವು ಭರಿತ ನೋಟ ರಾಧಾಗೆ ಹೊಸದಲ್ಲ. ಆದರೆ ಕಬೀರನ ದೃಷ್ಟಿಯು ಹಾಗೆಯೇ ಇದ್ದಾಗ ಅವಳಿಗೆ ಇರಿಸು ಮುರುಸಾಗಿತ್ತು. ರೀಮಾಳಿಗಂತೂ ತನ್ನಿಬ್ಬರು ಹೆಣ್ಣು ಮಕ್ಕಳು ದೂರದಲ್ಲಿದ್ದಾರೆ ಅನ್ನುವುದೇ ಮರೆತು ಹೋಯಿತು. ಅವಳಿಗೆ ಕೆಲಸದ ಮಧ್ಯೆ ಮುಳುಗಿ ಹೋಗಿದ್ದರೂ ಬೆನ್ನು ಖಾಲಿ ಅನ್ನಿಸಿದಾಗ ಬಳ್ಳಿ ಬಿಚ್ಚಿ ಹೋಗಿದ್ದು ಅರಿವಾಗಿತ್ತು. ಕೌಮುದಿಯು ಅಲ್ಲೆಲ್ಲೋ ಇದ್ದಳು. ಎಲ್ಲರ ಮುಂದೆ ಓಡಾಡಲು ಸರಿಯಾಗಲಿಲ್ಲ. ಅಡುಗೆ ಮನೆಯಲ್ಲಿಯೇ ಇದ್ದು ಯಾರಾದರೂ ಬರುತ್ತಾರೇನೋ ಎಂದು ಕಾದಳು. ರಮಣ್ ಅಲ್ಲೇ ಹೋಗುತ್ತಿದ್ದ. ಬೇರೆ ದಾರಿ ಕಾಣದೆ ರಮಣ್ ಸ್ವಲ್ಪ ಇಲ್ಲಿ ಬನ್ನಿ ಅಂದಾಗ ಏನು ಎಂದು ಹುಬ್ಬು ಗಂಟಿಕ್ಕಿದ.
ಸ್ವಲ್ಪ ಇದನ್ನು ಕಟ್ಟಿಕೊಡಿ ಅಂತ ಬೆನ್ನು ತೋರಿಸಿದಳು. ಬೇಡಮ್ಮ ಮಹಾತಾಯಿ, ಆಮೇಲೆ ನನ್ನ ಕೈಬೆರಳು ನಿನ್ನ ಬೆನ್ನಿಗೆ ತಾಗೋದು. ನೀನು ಅದಕ್ಕೆ ನನ್ನ ಮೈ ಮುಟ್ಟೋಕೆ ಕಾಯ್ತಾ ಇರ್ತೀರಿ. ದೇಹಕ್ಕೆ ಆಸೆಪಟ್ಟವರು ನೀವು ಅಂತ ಹೇಳೋದು ಎಲ್ಲ ಬೇಡವೇ ಬೇಡ, ಬಿಟ್ಟು ಬಿಡು ನನ್ನ ಅಂತ ಕೈ ಮುಗಿದ. ಬಹಳ ನೊಂದಳು. ಸ್ವಲ್ಪ ಹೊತ್ತಿನ ನಂತರ ಹಿಂದೆ ಯಾರೋ ನಿಂತ ಹಾಗಾಯಿತು. ರಮಣನೇ ಇರಬೇಕೆಂದುಕೊಂಡಳು. ಆದರೆ ಕಬೀರ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಅವಳ ಬ್ಲೌಸಿನ ಬಳ್ಳಿ ಕಟ್ಟಿದ್ದ. ಥ್ಯಾಂಕ್ಸ್ ಹೇಳಬೇಕೆಂದು ತಿರುಗಿ ಬೆಚ್ಚಿಬಿದ್ದು ಕಬೀರನನ್ನು ದೂರ ತಳ್ಳಿದಳು. ಏನು ಮಾಡ್ತಿದ್ದೀರಾ ಅಂದ್ಲು. ಕ್ಷಮಿಸಿ ನಿಮ್ಮ ಅಂತ ಮುಂದೆ ಹೇಳಗೊಡಲಿಲ್ಲ. ಅದಕ್ಕೆ ಅಕ್ಕನ ಬಳಿ ಹೇಳಿದರೆ ಆಗ್ತಿರ್ಲಿಲ್ವಾ? ಆ ಹೊತ್ತಿಗೆ ಕಬೀರ ಯಾರೆಂದು ಮರೆತು ಬೈದು ಬಿಟ್ಟಳು. ಅವನಿಗೂ ತಪ್ಪಿನ ಅರಿವಾಗಿತ್ತು. ರಮಣ್ ಒಳಗೆ ಬಂದ. ಏನಾಯಿತು ಅಂದ. ಕಬೀರ್ ಪಶ್ಚಾತ್ತಾಪದಿಂದ ಅವರ ಬ್ಲೌಸಿನ ಹಗ್ಗ ಬಿಚ್ಚಿಕೊಂಡಿತ್ತು. ನಾನೇ ಕಟ್ಟಿಬಿಟ್ಟೆ ಎಂದ. ರಮಣ್ ಕೋಪ ನಿಗ್ರಹಿಸಿಕೊಂಡು ಕಬೀರನ ಕೊರಳ ಪಟ್ಟಿ ಹಿಡಿದು ಹೊರಗೆ ಕರೆದೊಯ್ದ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗಿ ಪ್ಲೇಲಿಸ್ಟಲ್ಲಿರುತ್ತೆ, ವಿಡಿಯೋ ಚೆಕ್ ಮಾಡಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.